ನಮಸ್ಕಾರ ಸ್ನೇಹಿತರೆ. ಇವತ್ತು ಭಾನುವಾರ. ಇವತ್ತು ಬಹಳ ಒಂದು ಕರ್ನಾಟಕದ ಜನತೆ ಬಹಳ ಒಂದು ಕುತೂಹಲದಿಂದ ಕಾಯ್ತಾ ಇರ್ತಕ್ಕಂತಹ ಒಂದು ಫಲಿತಾಂಶ ಇವತ್ತು ಸಂಜೆ ಅದು ಪ್ರಕಟ ಆಗ್ತದೆ. ಅದೇ 12ರ ಸೀಸನ್, ಬಿಗ್ ಬಾಸ್ ಸೀಸನ್ 12ರ ಒಂದು ಯಾರು ವಿನ್ನರ್ ಆಗ್ತಾರೆ, ಯಾರು ರನ್ನರ್ ಆಗ್ತಾರೆ ಅಂತಕ್ಕಂಥದ್ದು ಚರ್ಚೆ ಕರ್ನಾಟಕದಾದ್ಯಂತ ಒಂದು ಚರ್ಚೆಗೆ ಗ್ರಾಸವಾಗ್ತಿದೆ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಬಡವ್ರ ಮಕ್ಕಳು ಬೆಳಿಬೇಕು, ಶ್ರೀಮಂತರ ಮಕ್ಕಳು ಬೆಳಿಬೇಕು. ಆದ್ರೆ ಒಂದೇ ಒಂದು ಉದ್ದೇಶ ಏನಪ್ಪಾ ಅಂದ್ರೆ, ಕಷ್ಟಪಟ್ಟು ಯಾರು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನ ಕೊಡುವಂತ ನಿಟ್ಟಿನಲ್ಲಿ ಯಾರು ಇರ್ತಾರೆ ಬಡವ್ರ ಮಕ್ಕಳು, ಅಂತವ್ರನ್ನ ಬೆಳೆಸ್ಬೇಕು ಕರ್ನಾಟಕದ ಜನತೆ. ನಾನು ಅವ್ರನ್ನೂ ಇಲ್ಲ ಅಂತ ಹೇಳ್ತಾ ಇಲ್ಲ, ಇವ್ರನ್ನೂ ಯಾರನ್ನೂ ಕೂಡ ತೇಜೋವಧೆ ಮಾಡ್ತಾ ಇಲ್ಲ. ಒಟ್ಟಾರೆ ಹೇಳ್ಬೇಕು ಅಂದ್ರ, ಅಶ್ವಿನಿ ಗೌಡ ಅವರು ಗೆಲ್ಲೋದಕ್ಕೆ ಮುಖ್ಯವಾಗಿ ಗಿಲ್ಲಿ ನಟ ಅವರು ಗೆಲ್ಬೇಕು ಅಂತಕ್ಕಂಥದ್ದು ನಮ್ಮ ಆಶಯ. ಹಾಗಾಗಿ ಬಿಗ್ ಬಾಸ್ ನಲ್ಲಿ ಈ ಸಲ 12ರ ಸೀಸನ್ ವಿನ್ನರ್ ಆಗ್ತಕ್ಕಂಥದ್ದು 100ಕ್ಕೆ 100 ನಮ್ಮ ಗಿಲ್ಲಿ ನಟ ಅವರೇ ಗೆಲ್ಲಬೇಕು ಅಂತ ನನ್ನ ಗಡಿನಾಡು ಎಮ್ಮ ದಿನೇಶ್ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು, ಧನ್ಯವಾದಗಳು. ಹಾಗೆ ಅವ್ರು ಗೆಲ್ಲಬೇಕು ಅಂತ ನನ್ನ ಓಟು ಸಪೋರ್ಟ್. ಎಲ್ಲರೂ ಕೂಡ ಬಿಗ್ ಬಾಸ್ ಅವ್ರನ್ನ ಗೆಲ್ಸಿ, ಅವ್ರನ್ನ ಆಶೀರ್ವಾದ ಮಾಡಿ. ಆ ಬಡವರು ಮಕ್ಕಳು ಬೆಳೆದ್ರೆ ನಮ್ಮ ಕರ್ನಾಟಕಕ್ಕೆ ಚಂದ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇರೋರ್ನ ಇನ್ನೂ ಕೂಡ ಒಳ್ಳವ್ರು ಮಾಡಬಾರ್ದು, ಇಲ್ದೇದವ್ರನ್ನ ಒಳ್ಳವ್ರು ಮಾಡ್ಬೇಕು. ಹಾಗಾಗಿ ಎಲ್ರು ಕೂಡ ಬಿಗ್ ಬಾಸ್ ಖ್ಯಾತಿಯ ನಮ್ಮ ಗಿಲ್ಲಿ ನಟ ಗೆಲ್ಬೇಕು ಅಂತ ತಮ್ಮೆಲ್ಲ ಗೆಲ್ಬೇಕು. ಆಗ ಇಡೀ ಕರ್ನಾಟಕದ ಜನತೆ ಅವ್ರ ಮೇಲೆ ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ನಮಸ್ಕಾರ.